ಸಂಪುಟ ವಿಸ್ತರಣೆಗೆ ಶುರುವಾಗಿದೆ ಕೌಂಟ್ ಡೌನ್. ಇಂದು ಸಂಜೆಯೊಳಗೆ ಅಂತಿಮ ಪಟ್ಟಿ ಫೈನಲ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಮತ್ತೆರಡು ಡಿಸಿಎಂ ಹುದ್ದೆ ಸೃಷ್ಟಿಯಾಗುತ್ತಾ ಕಾಂಗ್ರೆಸ್ ಪಕ್ಷದಲ್ಲಿ? ಎಸ್, ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. 2 ಉಪಮುಖ್ಯಮಂತ್ರಿ ಹುದ್ದೆಗೆ ಡಿಸಿಎಂ ಒಲವು ತೋರಿಸ್ತಾ ಇದ್ದಾರೆ. ಲಿಂಗಾಯತ ಎಸ್ಟಿ ಸಮುದಾಯಕ್ಕೆ ಮಣೆ ಹಾಕುವಂತಹ ಸಾಧ್ಯತೆ ದಟ್ಟವಾಗಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ. ಹಾಗಾಗಿ ಡಿಸಿಎಂ ಹುದ್ದೆಗೆ ಸತೀಶ್ ಜಾರಕಿಹೊಳಿ ಲಾಬಿ ಮಾಡ್ತಿದ್ದಾರೆ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆಗೆ ಎಂಬಿ ಪಾಟೀಲ್ಗೆ ಒಲಿಯುತ್ತಾ ಉಪಮುಖ್ಯಮಂತ್ರಿ ಸ್ಥಾನ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸಿರುವಂಥದ್ದು. ಎಸ್, ಬಹಳ ಸಸ್ಪೆನ್ಸ್, ಕ್ಯೂರಿಯಾಸಿಟಿಯನ್ನ ಬಿಲ್ಡ್ ಮಾಡಿದೆ ಹೈಕಮಾಂಡ್ ಅವರ ಈ ನಿರ್ಧಾರ. ನಾವು ಗಮನಿಸಿದೀವಿ, ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಇರುವಂತಹ 18 ಸ್ಥಾನಗಳ ಪೈಕಿ ಈಗ ಒಂದು 40 ಶಾಸಕರಿದ್ದಾರೆ. ಆ 40 ಶಾಸಕರನ್ನೂ ಕೂಡ ನಾವು ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸೇರಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಫೈನಲಿ ಒಂದು 12 ರಿಂದ 13 ಸಚಿವ ಸ್ಥಾನವನ್ನ ತುಂಬಬಹುದು. ಹಾಗಾದ್ರೆ ಉಳಿದವರ ಕಥೆ ಏನು? ಉಳಿದವರ ಒಂದು ಬಂಡಾಯವನ್ನ ಹೆಂಗ್ ಶಮನ ಮಾಡಬಹುದು? ಅದರಲ್ಲೂ ಕೂಡ ಹೇಳಿ ಕೇಳಿ ಎಂಬಿ ಪಾಟೀಲ್ ಅವರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಬಹಳ ಬಲಿಷ್ಠ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ, ಅವರನ್ನು ಬಿಟ್ಕೊಡುವಂತಹ ಪ್ರಮೇಯವೇ ಇಲ್ಲ. ಹಾಗಾಗಿ ಸದ್ಯ ಸಚಿವ ಸಂಪುಟ ವಿಸ್ತರಣೆಗೆ ಒಂದ್ ಕಡೆ ಕೌಂಟ್ ಡೌನ್ ಶುರುವಾಗಿದ್ರೆ ಇವತ್ತು ಸಂಜೆಯೊಳಗೆ ಅಂತಿಮ ಪಟ್ಟಿ ಹಾಗೆ ನೂತನ ಸಚಿವರ ಹೆಸರುಗಳನ್ನ ಫೈನಲ್ ಮಾಡಲಾಗುತ್ತೆ ಖರ್ಗೆ ಅವರ ನಿವಾಸದಲ್ಲಿ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಬಹಳ ಕುತೂಹಲ ಕೆರಳಿಸಿರುವಂತಹ ವಿಚಾರ, ರಾಜ್ಯ ಕಾಂಗ್ರೆಸ್ನಲ್ಲಿ ಡಿಸಿಎಂ ಹುದ್ದೆ ಎರಡು ಡಿಸಿಎಂ ಹುದ್ದೆಯನ್ನ ಸೃಷ್ಟಿ ಮಾಡ್ತಾರ ಕಾಂಗ್ರೆಸ್ನಲ್ಲಿ ಅನ್ನುವಂಥದ್ದು. ಯಾಕಂತ ಅಂದ್ರೆ ಬಹಳ ಬಲಿಷ್ಠ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತದ್ದು. ಒಂದ್ ವೇಳೆ ಅವರ ಹೆಸರನ್ನ ಕೈಬಿಟ್ರೆ, ಅವರ ಬೆಂಬಲಿಗರು, ಅವರ ಕಾರ್ಯಕರ್ತರು ಒಂದ್ ವೇಳೆ ದಂಗೆ ಇದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಇದು ಮುಲಾಮನ ಒರೆಸುವಂತ ಕೆಲಸ ಆಗ್ಬೋದು. ಹಾಗಾಗಿ 2 ಉಪಮುಖ್ಯಮಂತ್ರಿ ಹುದ್ದೆಯನ್ನ ಮಾಡೋದಕ್ಕೆ ಸದ್ಯ ಒಲವು ತೋರಿಸಿದ್ದಾರೆ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ಒಂದ್ ಕಡೆ ಲಿಂಗಾಯತ ಎಸ್ಟಿ ಸಮುದಾಯಕ್ಕೆ ಇಲ್ಲಿ ಡಿಸಿಎಂ ಹುದ್ದೆಯನ್ನ ಮಣೆ ಹಾಕುವಂತಹ ಸಾಧ್ಯತೆ ದಟ್ಟವಾಗಿದೆ. ಹಾಗಾಗಿ ಡಿಸಿಎಂ ಹುದ್ದೆಗೆ ಸತೀಶ್ ಜಾರಕಿಹೊಳಿ ಅವರು ಇನ್ನಿಲ್ಲದ ಲಾಬಿಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಅಥವಾ ನಮ್ಮ ಕಡೆ ಡಿಸಿಎಂ ಹುದ್ದೆಯನ್ನ ಕೊಡಿ ಅಂತ ಹೇಳಿ, ಅದು ಕೂಡ ಜಾತಿ ಸಮುದಾಯದ ಒಂದು ಆಯಾಮದಲ್ಲಿ ಡಿಸಿಎಂ ಹುದ್ದೆಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಮತ್ತೊಂದ್ ಕಡೆಗೆ ಎಂಬಿ ಪಾಟೀಲ್ ಅವ್ರಿಗೂ ಕೂಡ ಈಗ ಉಪಮುಖ್ಯಮಂತ್ರಿ ಸ್ಥಾನ ಒಲಿಯುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು. ಯಾಕಂದ್ರೆ ಲಿಂಗಾಯತ ಕೋಟಾ ಪೆಂಡಿಂಗ್ ಇದೆ. ಎಸ್, ಲಿಂಗಾಯತ ಕೋಟಾದಲ್ಲೂ ಕೂಡ ಬಹಳಷ್ಟು ಶಾಸಕರು ಇರುವಂತದ್ದು. ಆ ಕಡೆ ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಬಹಳಷ್ಟು ಜನ ಲಿಂಗಾಯತ ಲೀಡರ್ಸ್ ಗಳು ಅಲ್ಲಿ ಗುರುತಿಸಿಕೊಂಡವರು. ಹಾಗಾಗಿ ಎಂಬಿ ಪಾಟೀಲ್ ಅವರನ್ನ ಕೂಡ ಕೈ ಬಿಡೋ ಹಾಗಿಲ್ಲ. ಒಂದ್ ಕಡೆ ಸತೀಶ್ ಜಾರಕಿಹೊಳಿ, ಒಂದ್ ಕಡೆ ಎಂಬಿ ಪಾಟೀಲ್ ಕಗ್ಗಂಟಾಗಿ ಉಳಿದಿರೋದು ಈಗ ಇವರಿಬ್ಬರ ನಡೆ ಏನು ಅಂತ ಹೇಳಿ. ಹಾಗಾದ್ರೆ 2 ಡಿಸಿಎಂ ಸ್ಥಾನವನ್ನ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಡಿಮ್ಯಾಂಡ್ ಮಾಡಿದಾರಲ್ಲ, ಲಾಬಿ ಮಾಡ್ತಿದಾರಲ್ಲ, ಅವ್ರಿಗೆ ಹೋಗುತ್ತಾ ಅಥವಾ ಲಿಂಗಾಯತ ನಾಯಕ ಕೋಟಾದಲ್ಲಿ ಎಂಬಿ ಪಾಟೀಲ್ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಹಾಗಾಗಿ ಭಾರಿ ಕುತೂಹಲ ಮೂಡಿಸಿರುವಂತದ್ದು ಹೈಕಮಾಂಡ್ ನ ಈ ನಿರ್ಧಾರ. ಒಟ್ನಲ್ಲಿ ಇವತ್ತು ಸಂಜೆ ಈ ಒಂದು ಸಚಿವ ಸಂಪುಟ ವಿಸ್ತರಣೆಯ ಫೈನಲ್ ಪಟ್ಟಿ ರೆಡಿ ಆಗುತ್ತೆ. ಅದರಲ್ಲಿ ಯಾವ ಖಾತೆಗೆ ಯಾವ ಶಾಸಕರ ಹೆಸರು, ಡಿಸಿಎಂ 2 ಹುದ್ದೆ ಅಂತ ಹೇಳ್ತಾರೆ, ಯಾವ 2 ನಾಯಕರನ್ನ ಆಯ್ಕೆ ಮಾಡ್ತಾರೆ ಕಾದ್ ನೋಡ್ಬೇಕು.